ಭಾರೀ ಗಾಳಿ ಮಳೆಗೆ ಗದಗ ನಗರದ ಬೆಟಗೇರಿಯ ಹೈಟೆಕ್ ತರಕಾರಿ ಮಾರ್ಕೆಟ್ ಈಗ ಸಂಪೂರ್ಣ ವಾಲಿದೆ. ಈಗಾಗಲೇ ಪಿಲ್ಲರ್ಗಳು ಕೂಡ ಕ್ರ್ಯಾಕ್ ಬಿಟ್ಟು ಈಗಲೋ ಆಗಲೋ ಬೀಳುವ ಹಂತಕ್ಕೆ ತಲುಪಿದೆ. ಈಗ ನೋಡ್ಬೋದು, ನಾವು ಬೆಟಗೇರಿ ತರಕಾರಿ ಮಾರ್ಕೆಟಲ್ಲಿದ್ದೀವಿ. ಇಲ್ಲಿ ಬಲಭಾಗದಲ್ಲಿ ನೋಡ್ಬೋದು, ಈಗೇನು ಸಂಜೆ ವೇಳೆಗೆ ಭಾರೀ ಗಾಳಿ ಮಳೆಗೆ ಸಂಪೂರ್ಣ ಈಗ ಕ್ರ್ಯಾಕ್ ಬಿಟ್ಟಿದೆ. ಎಂಥ ಪ್ರಮಾಣದಲ್ಲಿ ಯಾಕಂದರೆ ಇದು ಸಂಪೂರ್ಣ ಕ್ರ್ಯಾಕ್ ಬಿಟ್ಟಿದೆ. ಈಗ ಭಾಗದಲ್ಲಿ ನೋಡ್ಬೋದು, ಇದು ಗೋಡೆ ಭಾಗದಲ್ಲಿ ಬಿರುಕು ಬಿಟ್ಟರೆ ಇದು ಪಿಲ್ಲರ್, ಪಕ್ಕದಲ್ಲಿ ಪಿಲ್ಲರ್ ಇದೆ. ಪಿಲ್ಲರು ಕೂಡ ಬುಡವು ಕೂಡ ಸಂಪೂರ್ಣ ಕ್ರ್ಯಾಕ್ ಬಿಟ್ಟಿದೆ. ಸುಮಾರು 4 ಇಂಚಿನಷ್ಟು ವಾಲಿದೆ. ಒಂದು ಭಾಗದಲ್ಲಿ ಸಂಪೂರ್ಣ ವಾಲಿ ಹೋಗಿದೆ. ಇದು ನೋಡ್ಬೋದು, ಈ ಒಂದು ಸಂಪೂರ್ಣ ತರಕಾರಿ ಮಾರ್ಕೆಟ್ ತೋರಿಸ್ತೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಸುಮಾರು 2017-18ರಲ್ಲಿ ಸುಮಾರು 80 ಲಕ್ಷ ವೆಚ್ಚದಲ್ಲಿ ಈ ಒಂದು ಮಾರ್ಕೆಟ್ ನಿರ್ಮಾಣ ಮಾಡಲಾಗಿದೆ. ಆದರೆ 7 ವರ್ಷದಲ್ಲಿ ಈಗ ಸಂಪೂರ್ಣ ಒಂದು ಗಾಳಿ ಮಳೆಗೆ ಸಂಪೂರ್ಣ ವಾಲಿ ಹೋಗಿದೆ. ಈ ಭಾಗದಲ್ಲಿ ನೋಡ್ಬೋದು ಎಷ್ಟೊಂದು ಪ್ರಮಾಣದ ಈ ಪಿಲ್ಲರ್ಗಳು ಕ್ರ್ಯಾಕ್ ಬಿಟ್ಟಿದ್ದಾವೆ. ಈ ಭಾಗದಾಗ ನೋಡ್ಬೋದು, ಇಲ್ಲಿ ಭಾಗದಲ್ಲಿ ಕೂಡ ಏನು ಕೆಳಗಿನ ಭಾಗದಲ್ಲಿ ಪಿಲ್ಲರ್ ಸಂಪೂರ್ಣ ಕ್ರ್ಯಾಕ್ ಬಿಟ್ಟಿದೆ. ನೋಡ್ಬೋದು ಎಂಥ ಅಪಾಯಕಾರಿ ಅದಂತಂದರೆ ಇಲ್ಲಿ ನಿತ್ಯವೂ ಕೂಡ ಸುಮಾರು 150ಕ್ಕೂ ಹೆಚ್ಚು ಏನು ತರಕಾರಿ ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಏನು ವ್ಯಾಪಾರಸ್ಥರು ಕೂಡ ಇಲ್ಲಿ ತರಕಾರಿ ಖರೀದಿಗೆ ಬರ್ತಾರೆ. ಅದರಲ್ಲೂ ಕೂಡ ನಾಳೆ ನಾಡಿದ್ದು ಹಬ್ಬ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವ್ಯಾಪಾರದಲ್ಲಿ ಇಲ್ಲಿ ತೊಡಗಿದ್ರು. ಏಕಾಏಕಿ ಸಂಜೆ ವೇಳೆಗೆ ಏನು ಗಾಳಿ ಮಳೆ ಸುರಿದಿದೆ, ಸಂಪೂರ್ಣ ಈಗ ಏನು ಹೈಟೆಕ್ ಮಾರ್ಕೆಟ್ ಸಂಪೂರ್ಣ ನಲುಗಿ ಹೋಗಿಬಿಟ್ಟಿದೆ. ಇಲ್ಲಿ ಭಾಗದಲ್ಲಿ ನೋಡಿ, ಇಲ್ಲಿ ಒಂದು ಪಿಲ್ಲರ್ ನಾವು ನಿಮ್ಗೆ ತೋರಿಸಿ ಯಾವ ಪ್ರಮಾಣದಲ್ಲಿ ಕ್ರ್ಯಾಕ್ ಬಿಟ್ಟಿದೆ ಅಂತೇಳಿ. ಸುಮಾರು 80 ಲಕ್ಷ ರೂಪಾಯಿ ಈಗಲೇ ನೀರಿನಲ್ಲಿ ಹೋಮ್ ಆದಂಗಾಗಿದೆ. ಯಾಕೆಂದರೆ ಸಂಪೂರ್ಣ ಈಗ ಆರಂಭದಲ್ಲಿ ಕೂಡ 2018 ಆರಂಭದಲ್ಲಿ ಕೂಡ ಈಗ ಗಾಳಿಗೆ ಸ್ವಲ್ಪ ವಾಲಿತ್ತು. ಆಗಲೇ ಈ ಭಾಗದಲ್ಲಿ ಕಬ್ಬಿಣದ ಪಿಲ್ಲರ್ಗಳು ಏನು ಕಾಣ್ತವೆ ಇವು ಅವಾಗೇ ಸಪೋರ್ಟ್ ಕೊಟ್ಟು ಆಗಲೇ ಸಾಕಷ್ಟು ವಿರೋಧ ಆಗಿತ್ತು. ಈ ಕಳಪೆ ಆಗಿದೆ, ಇದು ಮಾರುಕಟ್ಟೆ ಬೇಡವೇ ಬೇಡ ಅಂತೇಳಿ. ಆದರೂ ಕೂಡ ಜಿಲ್ಲಾ ಆಡಳಿತ ಏನು ನಗರಸಭೆಯವರು ಸುಮಾರು 80 ಲಕ್ಷ ವೆಚ್ಚದಲ್ಲಿ ಸಪೋರ್ಟಿವ್ ಕಬ್ಬಿಣದ ಆಂಗ್ಲರ್ ಕೊಟ್ಟು ದೊಡ್ಡ ಪ್ರಮಾಣ ನಿರ್ಮಾಣ ಮಾಡಿದ್ರು. ಈಗ 6 ತಿಂಗಳಲ್ಲಿ ಸಂಪೂರ್ಣ ವಾಲಿ ಹೋಗಿದೆ. ಇವತ್ತು ದೊಡ್ಡ ದುರಂತವೇ ಒಂದು ಏನು ಅದೃಷ್ಟವಶಾತ್ ತಪ್ಪಿದೆ ಅಂತ ಹೇಳ್ಬೋದು. ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಪಿಲ್ಲರ್ ಇದೆ, ಇದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕ್ರ್ಯಾಕ್ ಬಿಟ್ಟಿದೆ. ಒಟ್ಟಾರೆಯಾಗಿ ಇವತ್ತು ಬೀಸಿದಂಥ ಭಾರೀ ಗಾಳಿ ಮಳೆಗೆ ನೂರಾರು ಜೀವಗಳು ಅಕ್ಷರಶಃ ಈಗ ಬದುಕಿದ್ದೇವೆ. ಒಟ್ಟಾರೆಯಾಗಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಯಾಕೆಂದರೆ ನಗರಸಭೆ ನಿರ್ಲಕ್ಷ್ಯ, ಸರ್ಕಾರದ ಹಣ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಆರಂಭದಲ್ಲಿಯೂ ಕೂಡ ಸಾಕಷ್ಟು ವಿರೋಧ ಆದರೂ ಕೂಡ ವಿರೋಧ ಮಧ್ಯೆ ನಿರ್ಮಾಣ ಮಾಡಿದೆ. ಹೀಗಾಗಿ ಇದಕ್ಕೊಂದು ಉನ್ನತ ಮಟ್ಟದ ಏನು ತನಿಖಾ ತಂಡವನ್ನು ನೇಮಿಸಬೇಕು. ಇದು ಸಂಪೂರ್ಣ ತನಿಖೆ ಆಗಬೇಕು. ಅಂದಾಗ ಮಾತ್ರ ಇದರ ಸತ್ಯಾಸತ್ಯತೆ ಬಯಲಾಗುತ್ತೆ. ತಪ್ಪಿಸಿದ ಅಧಿಕಾರಿ ಆಗಿರ್ಬೋದು, ಏನು ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.